ಮಂಡ್ಯ ಜಿಲ್ಲೆಯ ಜನತೆ ಹಾಗೂ ಮೈಸೂರು ಜಿಲ್ಲೆಯ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಚಿನುಕುರ್ಲಿ ರಮೇಶ್. ಈ ದಿನ ತಮ್ಮಲ್ಲಿ ನಾನು ಹಂಚಿಕೊಳ್ಳಲು ಇಚ್ಛೆ ಪಡುತ್ತಿರುವ ವಿಷಯ ಮಂಡ್ಯ ಜಿಲ್ಲೆಯ VC ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಮಂಜೂರು ಮಾಡಿದಂಥ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೂ, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದಂಥ N. ಚಲುವರಾಯಸ್ವಾಮಿಯವರಿಗೆ ನಾನು ಮೊದಲು ಅಭಿನಂದನೆಯನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆಯುತ್ತಿರುವ ವಿಧಾನಸಭೆಯ ಅಧಿವೇಶನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗ ಕರ್ನಾಟಕ ವಿಧಾನಸಭಾ ಅಧಿವೇಶನ ಪ್ರಾರಂಭವಾಗಿದೆ. ಕೆಲವೇ ದಿನಗಳ ಹಿಂದೆ 5 ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು ವಿಷಯಗಳ ಬಗ್ಗೆ ಅಲ್ಪಾವಧಿ ಚರ್ಚೆಯಲ್ಲಿ ಪಾಲ್ಗೊಳ್ಳಲು JDSನ ಶಾಸಕರಾದಂಥ CB ಸುರೇಶ್ ಬಾಬು, HD ರೇವಣ್ಣ, ಸ್ವರೂಪ್ ಪ್ರಕಾಶ್, A. ಮಂಜು ಹಾಗೂ ಇತರರು ರೈತರುಗಳಿಗೆ ಕೃಷಿ ಉತ್ಪಾದನಾ ಚಟುವಟಿಕೆಗಳ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವ ಹಿತದೃಷ್ಟಿಯಿಂದ ಹಾಸನದ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಮುಂದುವರಿಸುವ ಬಗ್ಗೆ ಪ್ರಸ್ತಾಪಿಸಲು ಸೂಚನೆಯನ್ನು ಮಂಡಿಸಲು ಚರ್ಚೆಗೆ ಅವಕಾಶವನ್ನು ಕೋರಿದ್ದಾರೆ. ನಾನಾದರೂ ಹೇಳೋದಿಷ್ಟೇ. ಹಾಗಾದರೆ JDS ಶಾಸಕರಿಗೆ ಮಂಡ್ಯದ VC ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡೋದು ಇಷ್ಟ ಇಲ್ಲ ಅನಿಸುತ್ತೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಇವರಿಗೆ ಇಷ್ಟ ಇಲ್ಲ. ಆದರೆ ಇವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಮಂಡ್ಯ ಜಿಲ್ಲೆಯ ಮತದಾರರ ಮತ ಬೇಕು. ಪ್ರಸ್ತುತ ಲೋಕಸಭಾ ಸದಸ್ಯರಾಗಿ ಕೇಂದ್ರ ಸಚಿವರಾಗೋದಕ್ಕೆ ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದ ಬೇಕು. ಇವರು ಒಮ್ಮೆ ಹೇಳ್ತಾರೆ, ನಾವು ರೈತರ ಮಕ್ಕಳು, ಮಣ್ಣಿನ ಮಕ್ಕಳು ಅಂಥೇಳಿ JDS ಶಾಸಕರು ಪ್ರಸ್ತಾಪ ಮಾಡ್ತಾರೆ. ಆದರೆ 100% 90% ರೈತರನ್ನು ಅವಲಂಬಿಸಿರುವ ಜಿಲ್ಲೆ ಈ ರಾಜ್ಯದಲ್ಲಿ ಯಾವುದಾದ್ರು ಇದೆ ಅಂದರೆ ಅದು ಮಂಡ್ಯ ಜಿಲ್ಲೆ. ಇವರ ಈ ಒಂದು ಚರ್ಚೆ ಬೆಳವಣಿಗೆಯಿಂದ ಗೊತ್ತಾಗ್ತಾ ಇದೆ, ಮಂಡ್ಯ ಜಿಲ್ಲೆಯ ಜನ ಬರೀ ಮತ ನೀಡೋದಕ್ಕೆ ಮಾತ್ರ ನೀವು ಸೀಮಿತರಾಗಿರಿ, ಇನ್ಯಾವುದೇ ಅಭಿವೃದ್ಧಿ ಬೇಡ, ನಿಮಗೆ ಅವಕಾಶಗಳು ಬೇಡ ಅಂತ. ಜೊತೆಗೆ ಈ ರಾಜ್ಯದ ಕೃಷಿ ಮಂತ್ರಿಗಳು ಚಲುವರಾಯಸ್ವಾಮಿಯವರು ಅವರ ಶ್ರಮದ ಫಲವಾಗಿ ಇವತ್ತು ಸರ್ಕಾರ ವಿಶ್ವವಿದ್ಯಾನಿಲಯವನ್ನು ಮಂಜೂರು ಮಾಡಿಕೊಟ್ಟಿದೆ. ಆದರೆ ಇವರಿಗೆ ಭಯ ಇದೆ, ಎಲ್ಲಿ ಚಲುವರಾಯಸ್ವಾಮಿ ಇನ್ನು ಪ್ರಭಾವಿ ನಾಯಕರಾಗಿ ಹೊರಹೊಮ್ಬಿಡ್ತಾರೋ, ಈ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಆಗಿಬಿಟ್ರೆ ಮತ್ತು ಅವರಿಗೆ ಎಲ್ಲಿ ಹೆಸರು ಬಂದ್ಬಿಡುತ್ತೋ ಅಂಥೇಳಿ ನಾವು ಬೆಂಗಳೂರಿನ GKVK ಕಾಲೇಜಿನಲ್ಲೇ ನಮ್ಮ ಹಾಸನ ಕಾಲೇಜು ವಿಲೀನವಾಗಿ ಮಂಡ್ಯಕ್ಕೆ ಬೇಡ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನಾದರೂ JDSನ ಮಾಜಿ ಶಾಸಕರುಗಳಿಗೆ, JDS ಮುಖಂಡರಿಗೆ ಕೇಳೋದಿಷ್ಟೇ, ಈಗಾಗಲೇ ಮಂಡ್ಯ ವಿವಿಯನ್ನು ಮೈಸೂರಲ್ಲಿ ವಿಲೀನ ಮಾಡ್ತಾರೆ ಅಂಥೇಳಿ ತಾವು ದಿನಕ್ಕೊಂದು ಪ್ರತಿಭಟನೆ ಪತ್ರಿಕಾಗೋಷ್ಠಿಗಳನ್ನ ಮಾಡುವಂಥ ತಾವು ಮಹಾನುಭಾವರು ಈ ವಿಷಯದ ಬಗ್ಗೆ ಯಾಕೆ ಪ್ರಸ್ತಾಪವನ್ನು ಮಾಡ್ತಾ ಇಲ್ಲ? ಅದರಿಂದ ನಿಮಗೆ ಗೊತ್ತಾಗುತ್ತೆ
ಇದು ಸೇಡಿನ ರಾಜಕೀಯ ಅಂತ. ಆದರೆ ನಿಮ್ಮ ಯಾವುದೇ ಸೇಡಿನ ರಾಜಕೀಯಕ್ಕೆ ಕಾಂಗ್ರೆಸ್ ಪಕ್ಷ ಎದುರುವ ಸ್ಥಿತಿಯಲ್ಲಿಲ್ಲ. ಏಕೆಂದರೆ ವಿವಿಯನ್ನು ನಾವು ವಿಲೀನ ಮಾಡಲ್ಲ ಅಂಥೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಭರವಸೆಯನ್ನು ನೀಡಿದ್ದಾರೆ. ನಿನ್ನೆ ತಾನೇ ಮಂಡ್ಯ ಕ್ಷೇತ್ರದ ಶಾಸಕರು 3 ಕೋಟಿ ವೆಚ್ಚದ ಒಂದು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಅದರಿಂದ ನೀವು ಅರ್ಥ ಮಾಡ್ಕೋಬೇಕು, ವಿವಿಯ ಬಗ್ಗೆ ಮೈಸೂರಿಗೆ ವಿಲೀನವಾಗ್ತದೆ ಅಂತೇಳಿ ಚರ್ಚೆ ಮಾಡುವಂಥವರು, ಹೇಳಿಕೆ ಕೊಡುವಂಥವರು, ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳೋ ಮಹಾನ್ ಭಾವರು ನೀವು ಯಾಕೆ ಕೃಷಿ ವಿಶ್ವವಿದ್ಯಾಲಯದ ಬಗ್ಗೆ ನಿಮ್ಮ ಕೇಂದ್ರ ಸಚಿವರಿಗೆ ನೀವು ಮನವರಿಕೆ ಮಾಡಿಕೊಡ್ತಾ ಇಲ್ಲ? ನಿಮ್ಮ ರೇವಣ್ಣವರು ಪ್ರಭಾವಿ ನಾಯಕರು, JDS ಶಾಸಕರು ಒಳಗೆ, ಅವ್ರಿಗೆ ಯಾಕೆ ನೀವು ಅರಿವನ್ನು ಮೂಡಿಸ್ತಾ ಇಲ್ಲ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಆಗಲಿ, ಇದರಿಂದ ಈ ವಿಭಾಗಕ್ಕೆ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂಥೇಳಿ. ಮತ್ತು ತನ್ನದೇ ಆದ ಇತಿಹಾಸ ಇದೆ. VC ಫಾರಮ್ಗೆ ಸರ್ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಪ್ರಾರಂಭವಾಗಿದೆ. ವಿಶ್ವವಿದ್ಯಾಲಯಕ್ಕೆ ಬೇಕಾಗಿರುವ ಅಗತ್ಯ ಭೂಮಿ ಈ ಮಂಡ್ಯ ಜಿಲ್ಲೆಯ VC ಫಾರಮ್ನಲ್ಲಿದೆ. ಪರಿಸರ, ಒಂದು ಸ್ವಚ್ಛವಾದ ಪರಿಸರ ಇದೆ. ಇಷ್ಟೆಲ್ಲ ಇರೋ ಕಡೆ ತಾವು ವಿರೋಧ ಮಾಡ್ತಾ ಇದ್ದೀರಲ್ಲ, ಇನ್ನು ಮುಂದಾದ್ರೂ ಈ ಸೇಡಿನ ರಾಜಕೀಯವನ್ನು ಬಿಡಿ. ಈ ಜಿಲ್ಲೆಯ ಅಭಿವೃದ್ಧಿಗೆ ಸರ್ಕಾರದ ಜೊತೆಗೂಡಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಮುಂದಾಗಿ, ಅದು ಬಿಟ್ಟು ಪತ್ರಿಕಾ ಹೇಳಿಕೆ ಕೊಡೋದು, ಮತ್ತು ಈ ಜಿಲ್ಲೆಯ ಜನರನ್ನು ಏನು ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀರಾ JDS ನೀವು? ಇದರಿಂದ ಈ ವಿಭಾಗಕ್ಕೆ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂಥೇಳಿ. ಮತ್ತು ತನ್ನದೇ ಆದ ಇತಿಹಾಸ ಇದೆ. VC ಫಾರಮ್ಗೆ ಸರ್ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಪ್ರಾರಂಭವಾಗಿದೆ. ವಿಶ್ವವಿದ್ಯಾಲಯಕ್ಕೆ ಬೇಕಾಗಿರುವ ಅಗತ್ಯ ಭೂಮಿ ಈ ಮಂಡ್ಯ ಜಿಲ್ಲೆಯ VC ಫಾರಮ್ನಲ್ಲಿದೆ. ಪರಿಸರ, ಒಂದು ಸ್ವಚ್ಛವಾದ ಪರಿಸರ ಇದೆ. ಇಷ್ಟೆಲ್ಲ ಇರೋ ಕಡೆ ತಾವು ವಿರೋಧ ಮಾಡ್ತಾ ಇದ್ದೀರಲ್ಲ, ಇನ್ನು ಮುಂದಾದ್ರೂ ಈ ಸೇಡಿನ ರಾಜಕೀಯವನ್ನು ಬಿಡಿ. ಈ ಜಿಲ್ಲೆಯ ಅಭಿವೃದ್ಧಿಗೆ ಸರ್ಕಾರದ ಜೊತೆಗೂಡಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಮುಂದಾಗಿ, ಅದು ಬಿಟ್ಟು ಪತ್ರಿಕಾ ಹೇಳಿಕೆ ಕೊಡೋದು, ಮತ್ತು ಈ ಜಿಲ್ಲೆಯ ಜನರನ್ನು ಏನು ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀರಾ JDS ನೀವು? ನಿಮಗೆ ಬೇಕಾದಾಗ ಜಿಲ್ಲೆಯ ಜನರ ಓಟ್ ಬೇಕು, ಬೇರೆ ಸಂದರ್ಭದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಬೇಡವಾ? ಸಲಹೆ ಕೊಡಿ, ಅವ್ರ ಜೊತೆ ಕೈ ಜೋಡಿಸಿ. ಈ ಜಿಲ್ಲೆಯ ಅಭಿವೃದ್ಧಿಗೆ ರಾಜಕಾರಣ ಬರುತ್ತೆ ಹೋಗುತ್ತೆ, ಅದು ಬೇರೆ ವಿಷಯ. ಆದರೆ ನೀವು ರಾಜಕೀಯನ್ನೇ ಯಾತಕ್ಕೆ ತೋಳ್ತೀರಾ? ಮೈಸೂರು ವಿವಿಗೆ ವಿಲೀನವಾಗುತ್ತೆ ಅಂತೇಳಿ ಭಾರೀ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಹೇಳಿಕೆ ಕೊಡ್ತೀರಾ. ಅದೇ ಕೃಷಿ ವಿಶ್ವವಿದ್ಯಾಲಯವನ್ನು ಈ ರೀತಿ ಹೇಳಿಕೆ ಕೊಟ್ಟಿದ್ದೀರಾ, ಇನ್ನು ಮುಂದೆ ಕೊಡಬೇಡಿ, ಈ ಜಿಲ್ಲೆಗೆ ಅವಶ್ಯಕತೆ ಇದೆ ಅಂತ ನಾಳೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ, ಒಂದು ಹೋರಾಟವನ್ನು ಮಾಡಿ, ನಮ್ಮ ಸರ್ಕಾರದ ಜೊತೆ ಕೈ ಜೋಡಿಸಿ ಅಂಥೇಳಿ ನಾನಿವತ್ತು JDSನ ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತು ಕೇಂದ್ರ ಸಚಿವರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಈ ಸೇಡಿನ ರಾಜಕೀಯ ಬಿಡಿ, ಈ ಜಿಲ್ಲೆಯ ಅಭಿವೃದ್ಧಿಗೆ ತಾವು ನಮ್ಮೊಡನೆ ಕೈ ಜೋಡಿಸಿ, ನಾವು ನೀವೆಲ್ಲ ಸೇರಿ ಕ್ಷೇತ್ರದ ಜಿಲ್ಲೆಯ ಅಭಿವೃದ್ಧಿಯನ್ನು ಮುನ್ನಡೆಸೋಣ ಅಂಥೇಳಿ ನಾನು ಅವ್ರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದು ನನ್ನ ಈ ಮಾತನ್ನು ಮುಕ್ತಾಯಗೊಳಿಸ್ತಾಯಿದ್ದೀನಿ.